ರಾಜ್ಯಕ್ಕೆ ಡೆಂಗಿ ಜೊತೆಗೆ ಈಗ ಝೀಕಾ ವೈರಸ್ ಕಂಟಕ ಶುರುವಾಗಿದೆ. ನೋಡಿ, ಈಗ ಡೆಂಗಿ ಜ್ವರದಿಂದ ರಾಜ್ಯವೇ ನಲಿಗೆ ಹೋಗ್ತಾ ಇದೆ. ಈಗಲೂ ಕೂಡ ಪ್ರಕರಣಗಳು ಪತ್ತೆ ಆಗ್ತಾ ಇದ್ದಾವೆ. ಇದರ ಬೆನ್ನಲ್ಲೇ ಝೀಕಾ ವೈರಸ್ ಹಾವಳಿ ಶುರುವಾಗ್ತಾ ಇದೆ. 7 ಮಂದಿಗೆ ತಗುಲಿದೆ ಝೀಕಾ ವೈರಸ್ ಸೋಂಕು. ಈ ವೈರಸ್ ಹಾವಳಿ ಹಿನ್ನೆಲೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಈಗ ಎಚ್ಚರಿಕೆಯಿಂದ ಇರಲು ಆರೋಗ್ಯ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಪರೀಕ್ಷೆಗೆ ಸೂಚನೆ ಕೊಡಲಾಗಿದೆ ಸರ್ಕಾರದಿಂದ. ರೋಗ ಲಕ್ಷಣಗಳು ಕಂಡು ಬಂದರೆ ರಕ್ತ ಪರೀಕ್ಷೆ ಮಾಡಬೇಕು ಅನ್ನುವಂತಹ ಸೂಚನೆ ಕೊಡಲಾಗಿದೆ. ಸೊಳ್ಳೆ ನಿರೋಧಕಗಳನ್ನು ಉಪಯೋಗಿಸುವಂತೆ ಜನರಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ. ನೋಡಿ, ಝೀಕಾ ವೈರಸ್ ಹಾವಳಿ ಶುರುವಾಗ್ತಾ ಇದೆ. ಸಾರ್ವಜನಿಕರು ಅಲರ್ಟ್ ಆಗಿರಬೇಕು. ಸರ್ಕಾರದ ಸುತ್ತೋಲೆಗಳನ್ನು ಪಾಲಿಸಬೇಕು. ಫ್ರೀ ತಪಾಸಣೆ ಇರುತ್ತೆ ಇಲ್ಲಿ. ಯಾಕಂದರೆ ನಾವು ಕೊರೋನಾ ಹಾವಳಿಯನ್ನು ಅನುಭವಿಸಿದ್ದೇವೆ, ಹಾಗಾಗೋದು ಬೇಡ. ಡೆಂಗಿ ಅನುಭವಿಸ್ತಾ ಇದ್ದೇವೆ. ಈ ಝೀಕಾ ವೈರಸ್ ಅನ್ನು ಕೂಡ ತಡೆಗಟ್ಟಬೇಕು ನಾವು. ಸರ್ಕಾರದ ಸುತ್ತೋಲೆಗಳು ನೋಡಿ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಬರದಂತೆ ತಡೆಗಟ್ಟಬಹುದು ಅಂತೇಳಿ. ಈಗ ರಾಜ್ಯದಲ್ಲಿ 7 ಮಂದಿಗೆ ಈ ಝೀಕಾ ವೈರಸ್ ಅಟ್ಯಾಕ್ ಆಗಿದೆ. ಇದನ್ನು ಆರಂಭದಲ್ಲೇ ತಡಿಬೇಕು. ಯಾಕಂತ ಹೇಳಿದ್ರೆ ನೋಡಿ, ಝೀಕಾ ವೈರಸ್ ಲಕ್ಷಣಗಳು ನೋಡೋಣ ನಾವೇನಂತ. ಕೈ ಕಾಲು ಮುಖದ ಮೇಲೆ ಗುಳ್ಳೆಗಳಾಗುತ್ತವೆ. ಬಹುತೇಕ ರೋಗಿಗಳಿಗೆ ಲಕ್ಷಣಗಳು ಕಂಡು ಬರೋದಿಲ್ಲ. ಇದು ಆರಂಭಿಕವಾಗಿ ಗೊತ್ತಾಗಲ್ಲ. ಕೈ ಕಾಲು ಮುಖದ ಮೇಲೆ ಗುಳ್ಳೆಗಳು ಕಾಣಿಸಿಕೊಳ್ತವೆ. ನಿರ್ಲಕ್ಷ್ಯ ಮಾಡಬೇಡಿ. ಹತ್ತಿರದ ಆಸ್ಪತ್ರೆಗೆ ಹೋಗಿ ಒಂದ್ಸರಿ ಚಿಕಿತ್ಸೆಗೆ ಒಳಪಡುವುದು ಒಳ್ಳೆಯದು. ರಕ್ತ ಪರೀಕ್ಷೆ ಬಳಿಕ ಸೋಂಕು ಖಚಿತವಾಗುವ ಸಾಧ್ಯತೆಗಳಿದ್ದಾವೆ. ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ಕೀಲು ಸ್ನಾಯು ನೋವಿರುತ್ತೆ, ಅಂದರೆ ನರಗಳದ್ದು. ಕೈ ಕಾಲು ಮುಖದ ಮೇಲೆ ಗುಳ್ಳೆಗಳು ಅಂದರೆ ದದ್ದುಗಳ ಥರ ಆಗುತ್ತೆ. ಆರಂಭದಲ್ಲೇ ಇದರ ಲಕ್ಷಣವನ್ನು ಕಂಡುಹಿಡಿಯೋಕ್ಕಾಗೋದಿಲ್ಲ. ಈಗ ನಾರ್ಮಲ್ ಆಗಿ ಜ್ವರ, ತಲೆನೋವು, ಸ್ನಾಯು ಸೆಳೆತ, ಜ್ವರ ಬಂದರೂ ಕೂಡ ಗೊತ್ತಾಗೋದಿಲ್ಲ. ಝೀಕಾ ವೈರಸ್ ಸೋಂಕಿಗೆ ನಿರ್ದಿಷ್ಟ ಚಿಕಿತ್ಸೆ, ಲಸಿಕೆ ಲಭ್ಯ ಇಲ್ಲ. ರೋಗ ಲಕ್ಷಣಗಳಿಗೆ ಅನುಗುಣವಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಯಾವುದೇ ಮದ್ದಿಲ್ಲ ಇದಕ್ಕೆ. ಬಹುತೇಕ ಮನೆಯಲ್ಲಿಯೇ ಈ ಚಿಕಿತ್ಸೆಯನ್ನು ಪಡೆಯಬಹುದು. ಸೋಂಕು ತಗುಲಿದ್ರೆ ವ್ಯಕ್ತಿ ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯಬೇಕಾಗತ್ತೆ. ರೆಸ್ಟ್ ಬಹಳ ಬೇಕಿದಕ್ಕೆ. ನಿರ್ಜಲೀಕರಣ ತಪ್ಪಿಸೋಕೆ ಹೆಚ್ಚು ನೀರಿನ ಅಂಶವುಳ್ಳ ಪದಾರ್ಥ ಸೇವನೆ ಮಾಡಬೇಕು, ಅಥವಾ ಜಾಸ್ತಿ ನೀರೇ ಕುಡ್ರಿ. ವೈದ್ಯರು ಏನು ಸಲಹೆ ಕೊಡ್ತಾರೋ ಆ ರೀತಿ ಔಷಧಗಳನ್ನು ನೀವು ಸೇವನೆ ಮಾಡಬೇಕಾಗತ್ತೆ. ಝೀಕಾ ವೈರಸ್ ರೋಗ ಲಕ್ಷಣಗಳು ಹೆಚ್ಚಾದರೆ ನೀವು ವೈದ್ಯಕೀಯ ತಪಾಸಣೆಗೆ ಒಳಗಾಗೋದು ಒಳ್ಳೆಯದು. ನೋಡಿ, ಇದಕ್ಕೆ ಯಾವುದೇ ರೀತಿಯಾದಂಥ ಲಸಿಕೆ ಇಲ್ಲ. ಇನ್ನು ನಿಯಂತ್ರಣ ಹೇಗೆ ಮಾಡ್ಬೋದು? ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾವು ನಿಯಂತ್ರಣ ಮಾಡಬೇಕು, ನಾಶ ಮಾಡಬೇಕು. ಸೊಳ್ಳೆ ಎಲ್ಲೆಲ್ಲಿ ಉತ್ಪತ್ತಿ ಆಗ್ತವೆ? ಚರಂಡಿ, ಹೊಲಸು, ಕಸ. ಮನೆಯ ಒಳಾಂಗಣ ಹೊರಾಂಗಣವನ್ನು ಸ್ವಚ್ಛಗೊಳಿಸಬೇಕು. ಡೈಲಿ ಕಸ ಗುಡಿಸ್ಬೇಕು. ನೀವು ವಾರಕ್ಕೊಂದ್ಸಲ ಮಾಡಿದ್ರೆ ಆಗಲ್ಲ. ನೀರು ಸಂಗ್ರಹಣಾ ಪರಿಕರಗಳನ್ನು ವಾರಕ್ಕೊಮ್ಮೆ ಸ್ವಚ್ಛಗೊಳಿಸ್ಬೇಕು. ಟ್ಯಾಂಕರ್ ಗಿಂಕರ್ ಎಲ್ಲ ಮಾಡಿರ್ತಾರಲ್ಲ ಒಳಗಡೆ ನೀರು ಸಂಗ್ರಹ ಮಾಡಲಿಕ್ಕೆ, ಅವನು ಕ್ಲೀನಾಗಿ ಇಟ್ಕೊಳ್ಬೇಕು. ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು. ಒಂದು ಕಡೆ ನೀರು ಸಂಗ್ರಹ ಆಗದಂತೆ ನೀವು ಅಲರ್ಟ್ ಆಗಬೇಕು. ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸುವುದು ಇಲ್ಲಿ ಒಳ್ಳೆಯದು. ಸೊಳ್ಳೆ ಪರದೆ, ಸೊಳ್ಳೆ ನಿರೋಧಕಗಳನ್ನು ಉಪಯೋಗಿಸಬೇಕು. ಯಾಕಂದರೆ ಇದು ಝೀಕಾ ಅನ್ನೋದು ವೈರಸ್ ಸೊಳ್ಳೆಯಿಂದ ಬರೋದು. ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಆದಷ್ಟು ನಾಶಪಡಿಸಿದರೆ ಈ ಸೋಂಕು ಬರದಂತೆ ನಾವು ನಿಯಂತ್ರಣವನ್ನು ಮಾಡಬಹುದು. ಸ್ವಚ್ಛತೆಗೆ ಇಲ್ಲಿ ಬಹಳ ಆದ್ಯತೆಯನ್ನು ಕೊಡಬೇಕು. ಎಲ್ಲೆಂದರಲ್ಲಿ ಕಸ ಬಿಸಾಕಿದರೆ ಅಲ್ಲಿ ಏನಾಗುತ್ತೆ? ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ.